ನಮಸ್ಕಾರ ಸ್ನೇಹಿತರೆ, ಎಸ್.ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನಿವತ್ತು ನಿಮಗೆ ಹೆಲ್ದಿಯಾಗಿರೋ ನುಚ್ಚಿನುಂಡೆ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಅರ್ಧ ಕಪ್ ಕಡಲೆಬೇಳೆ, ಅರ್ಧ ಕಪ್ ತೊಗರಿಬೇಳೆ, ಹಾಗೆ 1/4 ಕಪ್ ಹೆಸರುಬೇಳೆ. ಅದನ್ನೆಲ್ಲ ಒಂದು 4 ಗಂಟೆಗಳ ಕಾಲ ನೆನೆಸಿಟ್ಕೊಂಡ್ಬಿಟ್ಟು ನೀರು ಬಸಿದು ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಒಂಚೂರು ನೀರು ಹಾಕದೆ ರುಬ್ಕೊಳ್ಬೇಕು. ಅದಕ್ಕೆ ಆಮೇಲೆ ನಾವು ಇದಕ್ಕೆ ಹಿಟ್ಟಿಗೆ ಮಿಕ್ಸ್ ಮಾಡಲಿಕ್ಕೋಸ್ಕರ ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸಬ್ಬಸಿಗೆ ಸೊಪ್ಪು, ಆಮೇಲೆ 1-2 ಹಸಿಮೆಣಸಿನ್ಕಾಯಿ, 1 ಚಮಚ ಜೀರಿಗೆ, 1 ಚಮಚ ಶುಂಠಿ, ಹಾಗೆ ಒಂದು ಸ್ವಲ್ಪ ಕರಿಬೇವು, ಒಂಚೂರು ಇಂಗು, ಇದಿಷ್ಟನ್ನು ತೊಗೊಂಡ್ಬಿಟ್ಟು ಅದಕ್ಕೆ ನಾವು ರುಬ್ಕೊಂಡಿರೋ ಹಿಟ್ಟಿಗೆ ನೀಟಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಎಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ 1 ಸ್ಪೂನು ತುಪ್ಪ ಸಹ 1 ಸ್ಪೂನು ಉಪ್ಪನ್ನು ಅದಕ್ಕೆ ಸೇರಿಸ್ಬೇಕು. ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಅದಾದಮೇಲೆ ಕೈಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡ್ಬಿಟ್ಟು ನಾವೆಲ್ಲ ಇದನ್ನು ಓವೆಲ್ ಶೇಪಲ್ಲಿ ಈ ರೀತಿ ಉಂಡೆ ಮಾಡಿಟ್ಕೊಳ್ಬೇಕು. ಎಲ್ಲದನ್ನು ಉಂಡೆ ಮಾಡಿಟ್ಕೊಂಡ್ಬಿಟ್ಟು ಆಮೇಲೆ ಈ ರೀತಿ ಕಡುಬು ಬೇಯಿಸೋವಂಥ ಒಂದು ಪಾತ್ರೆ ಇರುತ್ತಲ್ಲ, ಈ ಥರದ್ದು, ಅದರಲ್ಲಿ ಕೆಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ಟೀಮಲ್ಲಿ ಇದನ್ನು 15ರಿಂದ 20 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ. ಈ ರೀತಿ ಪಾತ್ರೆ ಇಲ್ಲದೇ ಇದ್ದರೆ ಪರವಾಗಿಲ್ಲ, ಇಡ್ಲಿ ಬೇಯಿಸೋದ್ರಲ್ಲಿ ಸಹ ಇಟ್ಕೊಂಡ್ಬಿಟ್ಟು ಬೇಯಿಸ್ಬೋದು. ಮುಚ್ಚಿಬಿಟ್ಟು ಒಂದು 15 to 20 ಮಿನಿಟ್ಸು ನೀವು ಬೇಯಿಸ್ಕೊಳ್ಬೇಕಾಗತ್ತೆ. ಅದಾದಮೇಲೆ ತೆಗೆದು ನೋಡಿದಾಗ ನಮಗೆ ತುಂಬ ಹೆಲ್ದಿಯಾಗಿರೋ ಈ ರೀತಿ ನುಚ್ಚಿನುಂಡೆ ಸಿಗುತ್ತೆ, ರೆಡಿಯಾಗಿರುತ್ತೆ. ಇದು ತುಂಬ ನ್ಯೂಟ್ರಿಷಿಯಸ್ ಫುಡ್ಡು. ಲೆಂಟಿಲ್ಸ್ನಲ್ಲಿ ಅಂದರೆ ನಾವು ಹಾಕಿರೋ ಬೇಳೆಕಾಳುಗಳಲ್ಲಿ ಪ್ರೋಟೀನ್, ಫೈಬರ್, ವಿಟಮಿನ್, ಮಿನರಲ್ಸ್, ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಎಲ್ಲ ಇರುತ್ತೆ. ಇದೊಂದು ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ಮೀಟ್ ಅಂತ ಹೇಳ್ಬೋದು. ವೆಜಿಟೇರಿಯನ್ಸಿಗೆ ಇದು ತುಂಬ ಒಳ್ಳೆ ಫುಡ್ ಅಂತ ಹೇಳ್ಬೋದು. ಹಾಗೆ ಹಾರ್ಟ್ ಹೆಲ್ದಿ, ಡಯಾಬಿಟಿಸ್ಗೆ, ವೆಯ್ಟ್ ಲಾಸ್ಗೆ ಎಲ್ಲ ಒಳ್ಳೆಯದು. ಈ ಒಂದು ಒಳ್ಳೆ ತಿಂಡಿ ನಿಮಗೇನಾದ್ರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.